ಯಲಬುರ್ಗಾ ಮಂಡಲದ ನೂತನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾರುತಿ ಗಾವರಾಳ್ ಅವರನ್ನ ನೇಮಿಸಲಾಗಿದ್ದು, ಕಾರ್ಯಕರ್ತರು, ಅಭಿಮಾನಿಗಳು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಕುಕನೂರು ತಾಲೂಕಿನ ಮಸಬಹಂಚಿನಾಳ ಬಿಜೆಪಿ ಕಾರ್ಯಾಲಯದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ನೂತನ ತಾಲೂಕು ಅಧ್ಯಕ್ಷ ಮಾರುತಿ ಗಾವರಾಳ್ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮಾರುತಿ ಮಾತನಾಡಿ, ಬಿಜೆಪಿ ಪಕ್ಷವು ದಲಿತ ಸಮುದಾಯಕ್ಕೆ ಸೇರಿದ ನನ್ನ ನಿಷ್ಠಾವಂತ ಸೇವೆಯನ್ನ ಗುರುತಿಸಿ ಯಲಬುರ್ಗಾ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದು, ದಲಿತ ಸಮುದಾಯಕ್ಕೆ ದೊಡ್ಡ ಗೌರವ ಕೊಟ್ಟಿದೆ. ಇದಕ್ಕೆ ಕಾರಣರಾದ ಹಿರಿಯ ನಾಯಕರು, ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರಿಗೆ, ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣವರಿಗೆ ಅಭಿನಂದನೆ ಹಾಗೂ ಆಭಾರಿಯಾಗಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿ ಪಕ್ಷದ ಸೇವೆ ಮಾಡುತ್ತೇನೆ ಎಂದು ನೂತನ ಅಧ್ಯಕ್ಷ ಮಾರುತಿ ಗಾವರಾಳ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಅನಿಲ್ ಆಚಾರ್, ಬಸವರಾಜ್ ಹಾಳ್ಕೆರೆ, ಲಕ್ಷ್ಮಣ್ ಕಾಳಿ, ದೇವಪ್ಪ ಹರಿಜನ್, ಮಹೇಶ್ ಹಿರೇಮನಿ, ಕರ್ವಸಯ್ಯ ಬಿನ್ನಾಳ್, ಶಶಿ ಭಜೇಂದ್ರಿ, ನೀಲಪ್ಪ ಬೆಣಕಲ್ ಇನ್ನಿತರರು ಉಪಸ್ಥಿತರಿದ್ದರು. ಜನತಾ ಪಾರ್ಟಿ ಒಂದು ಸಂಘಟನೆ ದೃಷ್ಟಿಯಿಂದ ನಮ್ಮ ಕೆಲಸವನ್ನು ನೆಚ್ಚಿ ರಾಜಕೀಯ ಇತಿಹಾಸದಲ್ಲೇ ಇವತ್ತಿನವರೆಗೂ ದಲಿತರಿಗೆ ಯಾವ ಅಧ್ಯಕ್ಷಗಿರಿಯನ್ನು ಕೊಟ್ಟಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಹಾಲಪ್ಪ ಆಚಾರ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ನನ್ನ ಎಲ್ಲ ಕೆಲಸಗಳನ್ನು ಪರಿಗಣಿಸಿ ಒಂದು ಅಧ್ಯಕ್ಷಗಿರಿ ಪಟ್ಟವನ್ನು ಕೊಟ್ಟಿದ್ದಾರೆ. ಇದು ಒಂದು ಜವಾಬ್ದಾರಿ ಸ್ಥಾನ. ಇದನ್ನು ಎಲ್ಲ ಜನಾಂಗದವರು ಭಾಳ ಪ್ರೀತಿಯಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟು, ಹಿರಿಯರೆಲ್ಲರೂ ವಿಶ್ವಾಸ ಇಟ್ಟು ಈ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅತ್ಯಂತ ಗೌರವಯುತವಾಗಿ ಯಾವುದೇ ಒಂದು ಚ್ಯುತಿ ಬರಲಾರ್ದಾಗೆ ಎಲ್ಲ ಸಮಾಜಗಳನ್ನು, ಎಲ್ಲ ಹಿರಿಯರನ್ನ, ಎಲ್ಲ ಯುವಕ ಮಿತ್ರರನ್ನ ಎಲ್ಲರನ್ನೂ ತೊಗೊಂಡೋಗಿ ಮುಂದಿನ ಚುನಾವಣೆಗೆ, MP ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಎಲ್ಲ ಚುನಾವಣೆಗಳನ್ನು ನಮ್ಮ ಪಾರ್ಟಿಯನ್ನು ಇನ್ನೂ ಹೆಚ್ಚಿನ ಉನ್ನತಕ್ಕೆ ಹೋಗೋಕ್ಕೆ ಎಲ್ಲರ ಜೊತೆಗೆ ಶ್ರಮಿಸ್ತೀನಿ ಅಂತೇಳಿ